ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಹೇರ್ ಕಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಏನಂತ ಕೇಳಿದರು ಅಂದರೆ, ಮ್ಯಾಮ್ ಆಯಿಲ್ ಯಾವ್ಯಾವ ಕಾಂಬಿನೇಷನ್ದಿರೋ ಆಯಿಲ್ ಹಚ್ತೀರಾ ನೀವು, ಹೇರ್ಸ್ ಇಷ್ಟು ಚೆನ್ನಾಗಿದೆ, ಸೊ ಹೇಳಿ ಅದರದ್ದು ಒಂದು ವಿಡಿಯೋ ಮಾಡಿ ಮ್ಯಾಮ್ ಅಂತ ಹೇಳಿದರು. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ, ನೋಡಿ ಆ ವಿಡಿಯೋ ಮಾಡ್ತಿದ್ದೀನಿ. ಸೊ ಕೊಕೊನಟ್ಟು ಆಯಿಲ್ ಅಂದರೆ ಪ್ಯಾರಾಚೂಟ್ ಆಯಿಲ್ ಪ್ಲಸ್ ಕ್ಯಾಸ್ಟರ್ ಆಯಿಲ್, ಇವೆರಡು ಕಾಂಬಿನೇಷನ್. ನಾನು ಯಾವಾಗಲೂ ಇದನ್ನೇ ನಾನು ಹಚ್ಚೋದು, ಆಯಿತಾ. ಸೊ ಎರಡು ಕಾಂಬಿನೇಷನ್ ಆಯಿಲ್ನ ನಾನೇನು ಮಾಡ್ತೀನಿ, ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ. ಮತ್ತು ಇಲ್ಲಿ ಉಗುರು ಜಾಸ್ತಿ ಉದ್ದ ಇರಬಾರ್ದು. ನಾವು ಕೈಯಲ್ಲೇ ಅಪ್ಲೈ ಮಾಡೋದ್ರಿಂದ ನಾನು ಉಗುರು ಕಟ್ ಮಾಡಿಕೊಂಡೆ ನಾನು ಆಯಿಲ್ ಹಚ್ಚೋದು ಯಾವಾಗಲೂ. ಸೊ ಉಗುರು ಜಾಸ್ತಿ ಇತ್ತು ಅಂತಂದು ನನ್ನ ಅನಿಸಿಕೆ ಹೇರ್ಸ್ ಅಷ್ಟು ಬರಲ್ಲ, ಆಯಿತಾ. ಸೊ ಉಗುರು ಇರಬಾರ್ದು. ನಾವು ಆಯಿಲ್ನ ಹಚ್ಬೇಕಾದ್ರೆ ನೆತ್ತಿಗೆ ಫಸ್ಟು ಪ್ರಿಯಾರಿಟಿ ಅನ್ನೋದು ನೆತ್ತಿಗೆ ಕೊಡಬೇಕು, ಆದ್ಯತೆ, ಓಕೆನಾ. ಸೊ ನೋಡಿ ಈ ಥರ ಇದೆ, ನನಗೆ ಸಿಕ್ಕಿರೋ ಅಷ್ಟು ನಾನೆಲ್ಲ ಈ ಥರ ಹಚ್ಕೊತ ಹೋಗ್ತೀನಿ ಈ ರೀತಿ. ಸ್ವಲ್ಪನೇ ಅಂತ ಹಚ್ಕೊಂಡು ನಾನು ಈ ರೀತಿ ಹೋಗ್ತಿರ್ತೀನಿ. ಇದೇನಪ್ಪ ಆಯಿಲ್ ಹಚ್ಚೋದು ತೋರಿಸ್ಬೇಕಂತ ಸೊ ಸಬ್ಸ್ಕ್ರೈಬರ್ ಕೇಳಿರೋದ್ರಿಂದ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಮತ್ತು ನನ್ನದು ಯಾವಾಗಲೂ ಅಷ್ಟೇ ಹೇರ್ಸು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿದೆ, ಹೇರ್ಸ್ ಚೆನ್ನಾಗಿದೆ, ಮೇಂಟೈನ್ ಹೆಂಗೆ ಮಾಡ್ತೀರ ಅಂತ ಕೇಳ್ತಿರ್ತಾರೆ. ಸೊ ಅವ್ರಿಗೋಸ್ಕರನೂ ಈ ವಿಡಿಯೋ ಅಂತಲೇ ಹೇಳ್ಬೋದು. ಈ ರೀತಿ ಬೈತಾಲೆ ಅಂತ ಹೇಳ್ತಾರಲ್ವಾ, ಸೊ ಅಲ್ಲಿಗೆ ನಾವು ಆಯಿಲ್ ಅಪ್ಲೈ ಮಾಡ್ತಾ ಅಲ್ಲಿ ನಾವೇನು ಮಾಡಬೇಕು, ಸ್ವಲ್ಪ ಮಸಾಜ್ ರೀತಿ ಮಾಡ್ಕೋಬೇಕು. ಕೂದಲಿಗಿನ್ನ ಆ ನೆತ್ತಿನೇ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಯಾವಾಗಲೂ ಅಷ್ಟೇ ಈ ರೀತಿ. ನಾನೇನು ಎಣ್ಣೆ ಕಾಸೋದಿಲ್ಲ, ಏನಿಲ್ಲ, ಜಸ್ಟ್ ಇಷ್ಟೇ ನಾನು ಮಾಡೋದು. ಸೊ ಈ ರೀತಿ ಅಪ್ಲೈ ಮಾಡಿ ಒಂದು ದಿನ ಪೂರ್ತಿ ಇದ್ದು ತಿರುಗಿ ದಿನ ಬೆಳಿಗ್ಗೆ ಸ್ನಾನ ಮಾಡೋದು. ಸೊ ಈ ರೀತಿ ನೈಟ್ ಯಾವಾಗಲೂ ಹಚ್ತೀನಿ, ಯಾಕೆಂದರೆ ನಮಗೆ ವರ್ಕ್ ಇರೋದ್ರಿಂದ ನೈಟು ಪ್ರಿಫರ್ ಮಾಡ್ತೀನಿ. ನೈಟ್ ಹಚ್ತೀನಿ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಿಡ್ತೀನಿ ಆ ರೀತಿ. ಮತ್ತು ಈ ವೀಕೆಂಡಲ್ಲಿ ಸ್ನಾನ ಮಾಡಿದಾಗ ಬಿಸಿಲಿಗೆ ಚೆನ್ನಾಗಿ ಹರಿಸ್ಕೋಬೇಕು ಕೂದಲು, ನನ್ನ ಅನಿಸಿಕೆ. ಯಾಕೆಂತಂದರೆ ಫ್ಯಾನ್ಗಿನ ಬೆಟರ್ ಬಿಸಿಲಿಗೆ ಚೆನ್ನಾಗಿ ನಾವು ಹರಿಸ್ಕೊಂಡ್ರೆ ಅದು ಈ ಥರ ನಾನು ಈಗ ತೋರಿಸ್ತೀನಿ, ಈ ಥರನೇ ಇರಬೇಕು ಬಿಸಿಲಿಗೆ. ಸೊ ಅವಾಗ ಚೆನ್ನಾಗಿ ಬೆಳೆಯುತ್ತೆ ಹೇರು. ನಾವು ಮೇಂಟೈನ್ ಮಾಡದಿದ್ರೂ ಹೇರ್ಸ್ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಈಗಿರೋ ಬ್ಯುಸಿ ವರ್ಕಿಗೆ ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆನೇ. ನಾನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಕಡಿಮೆನೇ ಮೇಂಟೈನ್ ಮಾಡೋದು. ಅಷ್ಟು ಪ್ರಾಡಕ್ಟ್ಸು ಏನು ನಾನು ಅಷ್ಟು ಯೂಸ್ ಮಾಡಲ್ಲ. ಜಸ್ಟ್ ಮತ್ತು ಚಿಕ್ಕ ಶ್ಯಾಂಪು ಹಾಕ್ತೀನಿ, ಯಾಕಂದರೆ ಕೇಳ್ತಿರ್ತಾರೆ ಯಾವ ಶ್ಯಾಂಪು ಮ್ಯಾಮ್ ಯೂಸ್ ಮಾಡೋದು ಅಂತ, ಚಿಕ್ಕ. ಸೊ ನೋಡಿ, ಕೆಲವ್ರು ಈ ರೀತಿ ಯಾರು ಹಾಕ್ತಾರೋ ಗೊತ್ತಿಲ್ಲ, ನಾನಂತ ಹಿಂಗೆ ಹಾಕ್ಬಿಟ್ಟು ನಮ್ಮಮ್ಮ ಬೈಯುತ್ತೆ, ಹಿಂಗೇನು ಹಾಕ್ತಿ ಅಂತ. ನಂಗೆ ರೂಢಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ನೆತ್ತಿನೆಲ್ಲ ಮಸಾಜ್ ಮಾಡಿಕೊಂಡು ಈ ಥರ ತಡ್ಕೊಂಡು, ಆವಾಗ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಮತ್ತು ಮೊಬೈಲ್ಸ್ ಯೂಸ್ ಮಾಡ್ತಿರ್ತೀವಿ, ಸ್ಕ್ರೀನ್ಸ್ ನೋಡ್ತಿರ್ತೀವಿ. ಸೊ ಅದು ಕಣ್ಣಿಗೂ ಈ ಹಳ್ಳೆಣ್ಣೆ ಆ್ಯಡ್ ಮಾಡಿರೋದ್ರಿಂದ ತುಂಬ ಒಳ್ಳೆಯದು. ಯಾವುದೇ ರೀತಿ 4-5 ಪ್ರಾಡಕ್ಟ್ಸ್ ನಾನೇನು ತೋರಿಸಿಲ್ಲ, ಜಸ್ಟ್ ಪ್ಯಾರಾಚೂಟು ಮತ್ತು ಹಳ್ಳೆಣ್ಣೆ ಮತ್ತು ಹಚ್ಕೊಳೋದು ಹೇಗೆ, ಯಾವ ರೀತಿ, ಇಷ್ಟೇ ನಾನು ತೋರಿಸಿರೋದು, ಓಕೆನಾ. ಸೊ ತುಂಬ ಈಸಿ, ಸಿಂಪಲ್, ಆರಾಮಾಗಿ ಫಾಲೋ ಮಾಡಿ. ಮತ್ತು ಬಿಸಿಲಿಗೆ ಆದಷ್ಟು ಬಿಸಿಲಿಗೆ ಹಾರಿಸಿ ಕೂದಲನ್ನ, ಆಯಿತಾ. ಸೊ ಬಿಸಿಲಿಗೆ ಕೂದಲು ಹಾರಿಸಿದಷ್ಟು ತುಂಬ ಚೆನ್ನಾಗೇ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಮೇಂಟೈನ್ ಮಾಡಲಿಲ್ಲ ಅಂದರೂ ಹೇರ್ ಉದುರಲ್ಲ, ಹೇರ್ ಲಾಸ್ ಅಷ್ಟಾಗಲ್ಲ, ಆಯಿತಾ.